ರಾಯಭಾಗ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಿಸಿದ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭವು ಜಿಲ್ಲಾಡಳಿತ ಹಾಗೂ ಪಟ್ಟಣ ಪಂಚಾಯತ ರಾಯಭಾಗ ಇವರ ಸಹಯೋಗದೊಂದಿಗೆ ಚಾಲನೆ ನೀಡಲಾಯಿತು. ಸನ್ಮಾನ್ಯ ಶ್ರೀ ದುರ್ಯೋಧನ ಐಹೊಳೆ ಶಾಸಕರು, ರಾಯಭಾಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಸಂಸದರು, ಚಿಕ್ಕೋಡಿ ಲೋಕಸಭಾ ಸದಸ್ಯರು ಇವರು ಜಂಟಿಯಾಗಿ ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು. ಉದ್ಘಾಟನೆ ಮಾಡಿರುವಂತಹ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ್ತು ದುರ್ಯೋಧನ ಐಹೊಳೆ ಅವರಿಗೆ ತುಂಬಾ ಹೃದಯಪೂರ್ವಕ ನೀಡೋದ್ರ ಮುಖಾಂತರ ಚಾಲನೆ ದೊರೆತಾ ಇದೆ. ಇದೊಂದು ಘನ ಸರ್ಕಾರದ ಹಂತವಾಗಿರುವಂತಹ ಪಟ್ಟಣ ಪಂಚಾಯತ್ ಸ್ವಾಗತವನ್ನು ಕೊಡ್ತೇವೆ. ಎಲ್ಲ VIP ಮುಖಂಡರ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ತುಂಬಾ ಹೃದಯಪೂರ್ವಕವಾಗಿರುವಂತಹ ಸ್ವಾಗತ ಆಯಿತು. ಜೊತೆಗೆ ಅದ್ದೂರಿಯಾಗಿ ಚಾಲನೆ ದೊರೆಯಿತು. ಯಶಸ್ವಿ ಕಾರ್ಯಕ್ರಮ ಇವತ್ತು ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳುವಂತಹ ಕಾರ್ಮಿಕರು, ಸಾರ್ವಜನಿಕರು ತೆಗೆದುಕೊಳ್ಳುವಂತಹ ಅಭೂತಪೂರ್ವವಾಗಿರುವಂತಹ ಈಗ ಇಂದಿರಾ ಕ್ಯಾಂಟೀನ್ ಚಾಲನೆ ದೊರೆತಾ ಇದೆ. ಅತ್ಯಂತ ಅಭೂತಪೂರ್ವವಾಗಿರುವಂತಹ ಕಾರ್ಯಕ್ರಮ, ಅದ್ದೂರಿಯಾಗಿರುವಂತಹ ಕಾರ್ಯಕ್ರಮ. ಮಾನ್ಯ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಜೊತೆಗೆ ಅಧ್ಯಕ್ಷತೆ ವಹಿಸಿರುವಂತಹ ದುರ್ಯೋಧನ ಐಹೊಳೆ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ, ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇದರ ಪ್ರಯೋಜನ ಎಲ್ಲರೂ ಪಡೆದುಕೊಳ್ಳಲು ಎನ್ನುವಂತಹ ವಿಚಾರ ದೃಷ್ಟಿಕೋನದಿಂದ ಕನ್ನಡ ಸರ್ಕಾರ ಇವತ್ತು ಈ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದಾರೆ. ಇದೊಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಇದು ಸಾರ್ವಜನಿಕರಿಗೆ ಅನುಕೂಲವಾಗಿ ಇರುವಂತಹ ವಿಚಾರ ಸಂತೋಷ ಸರ್ ಹೊಡೆದೇವ್ರು ಆಯ್ತರಲ್ಲ ಬಿಟ್ಟಲ್ಲ ಹೊಡ್ಕೊಂಬೋದಿಲ್ಲ ಸಮಾಜದ ಪ್ರತಿಯೊಂದು ವರ್ಗದ ಜನರು ಕಡಿಮೆ ದರದಲ್ಲಿ ಸ್ವಚ್ಛ, ಉತ್ತಮ ಗುಣಮಟ್ಟದ ಹಾಗೂ ಪೌಷ್ಟಿಕ ಆಹಾರವನ್ನು ಪಡೆಯುವ ಉದ್ದೇಶದಿಂದ ರೂಪುಗೊಂಡಿರುವ ಈ ಯೋಜನೆ ಕಾರ್ಮಿಕರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಹಾಗೂ ಆರ್ಥಿಕವಾಗಿ ದುರ್ಬಲ ವರ್ಗದ ಜನರ ಬದುಕಿಗೆ ಮಹತ್ತರ ಆಸರೆಯಾಗಲಿದೆ. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಹಸಿವು ಮುಕ್ತ ಸಮಾಜ ನಿರ್ಮಾಣದತ್ತ ಇದು ಮತ್ತೊಂದು ಅರ್ಥಪೂರ್ಣ ಹೆಜ್ಜೆಯಾಗಿದೆ ಅಂತ ಸಂಸದರು ಹೇಳಿದರು. ಇದೇ ಸಂದರ್ಭದಲ್ಲಿ ಶ್ರೀ ಮಹಾದೇವ್ ಸನಮುರಿ, ತಹಸೀಲ್ದಾರರು ರಾಯಭಾಗ, ಮಹಾವೀರ ಮೋಹಿತೆ, ಕಾಂಗ್ರೆಸ್ ಮುಖಂಡರು ರಾಯಭಾಗ, ಶಿವನಗೌಡ ಪಾಟೀಲ್, ದಿಲೀಪ್ ಜಮಾದಾರ್, ಅರ್ಜುನ್ ನಾಯಕ್ವಾಡಿ, ರಾಜು ಸಿರ್ಗಾವಿ, ಹಾಜಿ ಮುಲ್ಲಾ, ಜ್ಯೋತಿ ಕೆಂಪಟ್ಟಿ, ದಿಲೀಪ್ ಪಾಪಣ್ಣವರ್, ನಾಮದೇವ ಕಾಂಬಳೆ, ಸಂಜೀವ್ ಮಾಂಗ, ಮುಖ್ಯ ಅಧಿಕಾರಿಗಳು, ಪಟ್ಟಣ ಪಂಚಾಯತ್ ರಾಯಭಾಗ ಹಾಗೂ ಅನೇಕ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು, ತಾಲೂಕು ಆಡಳಿತ ಅಧಿಕಾರಿಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ವರದಿ ವಿದ್ಯಾಧರ್ ಕಮತೆ, ರಾಯಭಾಗ. ಉದ್ಘಾಟನೆ ಕಾರ್ಯಕ್ರಮವನ್ನು ರಾಯಭಾಗ ಕ್ಷೇತ್ರದಲ್ಲಿ ಹಾಗೂ ಕಬ್ಬೂರಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಹಾಗೂ ತಮ್ಮ ರಾಯಭಾಗ ಕ್ಷೇತ್ರದಲ್ಲಿ 2 ರಸ್ತೆಗಳ ಪೂಜೆ ಕಾಮಗಾರಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾವು ಸಂಸದರಾಗಿ ತಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನಿರಂತರವಾಗಿ ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸರ್ಕಾರದ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ನಾವು ಎಲ್ಲ
ಆಯಾ ಮತಕ್ಷೇತ್ರದ ಮುಖಂಡರನ್ನು ನಾವು ಕರೆಸಿರ್ತೀವಿ. ನಮ್ಮ PA ನಾನು ಸ್ವತಃ ಹೇಳಿರ್ತೀನಿ, ಎಲ್ಲಾ ಮುಖಂಡರು ಹಾಗೇನೆ ಯಾವುದೇ ಪಕ್ಷದ MLAಗಳಿದ್ರು ಕೂಡ ಅವ್ರಿಗೂ ಕೂಡ ಸಹ ನಾವು ಆಮಂತ್ರಣವನ್ನು ಕೊಡ್ಬೇಕಂತ ನಾನು ಡೈರೆಕ್ಟ್ ಆಗಿ ಹೇಳಿರ್ತೀನಿ. ಯಾಕಂದ್ರೆ ಸರ್ಕಾರ ಎಲ್ರಿಗೂ ಒಂದೇ ಸರ್ಕಾರ, ಅದು ಯಾವುದೇ ಇರಲಿ, BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ. ಹಾಗಾಗಿ ಆಯಾ MLA ಅವ್ರಿಗೆ ಅಭಾವ ಆಗ್ಬಾರ್ದು. ಹಾಗಾಗಿ ನಾವು ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಾವು ಆಮಂತ್ರಣ ಕೊಟ್ಟಿರ್ತೀವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಇಂದಿರಮ್ಮ ಅವರು ಕನಸು ಎಲ್ರಿಗೂ ಕೂಡ ಬಡ ಜನರಿಗೆ ಅನ್ನ ಕೊಡುವಂತ ಕಾರ್ಯಕ್ರಮ. ನಮ್ಮ ಸಿದ್ದರಾಮಯ್ಯ ಸರ್ ಅವರು ಕೂಡ ಅನ್ನ ಭಾಗ್ಯವನ್ನು ಅವರು ಸ್ಟಾರ್ಟ್ ಮಾಡಿದ್ರು. ಇವತ್ತು ಮುಂದಿನ ಪೀಳಿಗೆ ಕೂಡ ಯಾರಿಗೂ ಹಸು ಮಲಗಬಾರ್ದು. ತಮ್ಗೆಲ್ಲೂ ಗೊತ್ತಿರುವ ಹಾಗೆ ಬೇರೆ ದೇಶಗಳಲ್ಲಿ ವಾರ್ ನಡೀತಾ ಇದೆ, ಅಲ್ಲಿ ಸಾಕಷ್ಟು ಹೆಣ್ಮಕ್ಳು ಕೂಸುಗಳು ಎಲ್ಲ ಸಾಯ್ತಾ ಇದ್ದಾವೆ, ಅವ್ರಿಗೆ ಅನ್ನ ಇಲ್ಲ ತಿನ್ಲಿಕ್ಕೆ. ಕೂಡಿ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರಾದಂಥ ಮಾಜಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಮೇಡಮ್ ಅವರು ಮಾತನಾಡಿದರೆ ಅವರಿಗೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ಸನ್ನು ತಂದುಕೊಟ್ಟಂಥ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ಎಲ್ಲ ಅಧಿಕಾರಿ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಒಂದರಿಂದ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇವೆ. ಧನ್ಯವಾದ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.